ನೋಡಮ್ಮ, ನೀನು ಕ್ಷಮಿಸಿದೆ ಅಂತ ಹೇಳೋವರೆಗೂ ನಾನು ಹೇಳಲ್ಲ. ಇಲ್ಲಾಂದ್ರೆ ಹಿಂಗೆ ಕೆರ್ಕೊಂಡೆ ಸತ್ತೋಗ್ತೀನಿ. ನೋಡಿ, ನೀವು ತಪ್ಪು ಮಾಡಿದ್ರೆ ಕ್ಷಮಿಸ್ಬೇಕಾಗಿರೋದು ನಾನಲ್ಲ, ಆ ಮಹಾತಾಯಿ. ನನ್ನ ಬಾಲಂಬಿಕೆ ಕೂತ್ರೆ ಪ್ರಪಂಚದ ಅರಿವೇ ಇರಲ್ಲ. ನೀವೇನೇ ಮಾಡಿದ್ರು ಅದನ್ನ ಅಮ್ಮನವ್ರು ನೋಡ್ತಿರ್ತಾರೆ. ನೀವೇನು ತಪ್ಪು ಮಾಡಿದ್ರಿ ಅಂತ ಅಮ್ಮನವ್ರಿಗೆ ಹೇಳಿ. ಅಯ್ಯೋ ನನ್ನ ಕರ್ಮ, ಆ ಸೌಗಂಧಿ ಮಾತು ಕೇಳ್ಕೊಂಡು ನಿನ್ನ ಕೆಟ್ಟ ಹೆಸರು ಬರಲಿ ಅಂತ ನಿನ್ನ ಭಕ್ತರಿಗೆ ಆಶೀರ್ವಾದ ಅಂತ ಕೊಡ್ತಿಯಲ್ಲ ವಿಭೂತಿ, ಅದರೊಳಗಡೆ ತುರ್ಕೆ ಸೊಪ್ಪಿನ ಪುಡಿನ ಬೆರೆಸ್ಬಿಟ್ಟಮ್ಮ. ಹಾಗೆ ಮಾಡಿದರೆ ಆ ಭಕ್ತರಿಗೆ ತುರ್ಕೆ ಎಲ್ಲ ಶುರುವಾಗಿ ನಿನ್ನ ಅವಮಾನ ಮಾಡಿ ಈ ಬಾಲಾಂಬಿಕೆ ಪಡ್ತಿಂದ ಇಳಿಸ್ತಾರೆ ಅಂತ ಅನ್ಕೊಂಡಿದ್ವಿ. ಆದರೆ ಅವ್ರಿಗೇನು ಆಗಲಿಲ್ಲ. ನಮಗೆ ತುರ್ಕೆ ಎಲ್ಲ ಶುರು ಆಗೋಗ್ಬಿಟ್ಟಿದೆ. ನಾವು ಅನುಭವಿಸ್ತಾ ಇದ್ದೀವೊಬ್ಬ. ಪಂಚಾಕ್ಷರಿ ಅವರೇ, ಯಾಕೆ ಹಿಂಗೆ ಮಾಡಿದ್ರಿ? ಸೌಗಂಧೇನೋ ಚಿಕ್ಕವಳು, ಅವಳು ನನ್ನ ಮೇಲೆ ಜಿದ್ದಿಗೆ ಬೀಳ್ತಾಳೆ. ದೊಡ್ಡವರಾದ ನೀವು ಅವಳಿಗೆ ತಿದ್ದಿ ಬುದ್ಧಿ ಹೇಳ್ಬೇಕಲ್ವಾ? ಅಯ್ಯೋ, ಮೊದಲು ನಾನು ಬೇಡ ಅಂತಲೇ ಹೇಳಿದ್ನಮ್ಮ. ಆದರೆ ಆ ಸೌಗಂಧಿ ತುಂಬ ಬಲವಂತ ಮಾಡಿದ್ಲು. ಅದಕ್ಕೆ ಮಾಡಬೇಕಾಗ್ಬತ್ತು. ಎಷ್ಟೇ ಆಗಲಿ ಅವ್ರ ತಂದೆ ಮುಂದೆ ಈ ದೇವಸ್ಥಾನ ಧರ್ಮದರ್ಶಿ ಆಗೋಣಲ್ವಾ. ಅದಕ್ಕೆ ಅವ್ರು ಹೇಳಿದ ಮಾತು ಕೇಳಿಲ್ಲ ಅಂದರೆ ನಮಗೆ ಈ ದೇವಸ್ಥಾನದಲ್ಲಿ ಉಳಗಲ್ಲ ಇಲ್ಲ. ಅದಕ್ಕೆ ಹಾಗೆ ಮಾಡಿದ್ನಮ್ಮ. ನೋಡು, ಇನ್ನೊಂದು ಸ್ವಲ್ಪ ಹೊತ್ತು ಹೀಗೆ ಕೆರ್ಕೋತಾ ಇದ್ರೆ ಮೈಯೆಲ್ಲ ರಕ್ತ ಬಂದ್ಬಿಡುತ್ತೆ. ನಾನು ಸತ್ಯ ಹೋಗ್ಬಿಡ್ತೀನಿ. ದಯವಿಟ್ಟು ನೀನೇನು ಅದನ್ನೊಂದು ಪರಿಹಾರ ಕೊಡು. ಅಯ್ಯೋ, ದಯವಿಟ್ಟು ಕ್ಷಮಿಸು ಹಿರೇನ್ ಬೈ. ನೀವು ಮಾಡಿರೋ ತಪ್ಪು ನಿಮ್ಗೆ ಗೊತ್ತಾಗ್ಲಿ ಅಂತಾನೆ ಆ ಮಹಾತಾಯಿ ನಿಮ್ಗೆ ಶಿಕ್ಷೆ ಕೊಟ್ಟಿರೋದು. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಮ್ಮ. ನೀನೇನಾದ್ರೂ ಮಾಡಬೇಕು. ಇರಿ, ನೀವು ಮಾಡಿರೋ ತಪ್ಪು ಕ್ಷಮಿಸು ಅಂತ ಆ ಮಹಾತಾಯಿನ ಕೇಳ್ಕೊಂತೀನಿ. ಅಮ್ಮ ಮಹಾತಾಯಿ, ದಯವಿಟ್ಟು ಎನ್ನ ಕ್ಷಮಿಸ್ಬಿಡಮ್ಮ. ಏನ್ರಿ ಮಾಡ್ತಿದ್ದೀರಾ? ಅಪ್ಪ, ಇನ್ನು ಕೆಟ್ಟ ಕಡಿಮೆ ಆಗ್ತಿಲ್ಲಪ್ಪ. ಮೈಕೈ ಎಲ್ಲ ಉರಿತಿದೆ. ನೀನೇನು ಆತಂಕ ಪಡಬೇಡ ಮಗಳೇ. ನಿನಗೆ ಎಂಥ ವ್ಯಾಧಿನೇ ಬಂದಿರಲಿ, ನಾನು ಹಾಕೋ ಮಂತ್ರ ಶಕ್ತಿಗೆ ಎಲ್ಲ ನಾಶವಾಗತ್ತೆ. ನೀನೇನು ಆತಂಕ ಪಡಬೇಡ. ಸರ್ವವ್ಯಾಧಿ ನಿವಾರಣಂ, ಸರ್ವದೋಷ ನಿವಾರಣಂ, ಸರ್ವದೃಷ್ಟಿ ನಿವಾರಣಂ. ಕಡಿಮೆ ಆಯ್ತಾ ಪುಟ್ಟ? ಇಲ್ಲಪ್ಪ, ಕಡಿಮೆ ಆಗ್ತಿಲ್ಲ. ಮೈಯೆಲ್ಲ ಉರಿತಿದೆ ಅಪ್ಪ. ದಯವಿಟ್ಟು ಅಪ್ಪ ಏನಾದ್ರೂ ಮಾಡಪ್ಪ. ನೀನೇನು ಚಿಂತೆ ಮಾಡ್ಬೇಡ ಮಗಳೇ. ಒಂದೇ ಒಂದು ಗಳಿಗೆ ಎಲ್ಲ ಶಮನ ಆಗ್ಬಿಡತ್ತೆ. ನಾನಿದ್ದೀನಿ, ನೀನೇನು ಹೆದರ್ಕೋಬೇಡ. ಈಗಾದ್ರೂ ಕಡಿಮೆ ಆಯ್ತಾ ಮಗಳೇ? ಹಗುರ ಅನ್ನಿಸ್ತಿದ್ಯಾ? ಇಲ್ಲಪ್ಪ, ಕಡಿಮೆ ಆಗ್ತಿಲ್ಲ. ಇನ್ನು ತುಂಬಾ ಜಾಸ್ತಿ ಆಗ್ತಿದೆ. ಇಲ್ಲ, ಎಲ್ಲ ಗುಣ ಆಗುತ್ತೆ. ಎಲ್ಲ ಸರಿ ಹೋಗುತ್ತೆ ಮಗಳೇ. ನೀನೇನು ಆತಂಕ ಪಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಇಲ್ಲಪ್ಪ, ತಡ್ಕೊಳಕ್ ಆಗ್ತಿಲ್ಲ. ನನ್ನ ಕೈ ತಡ್ಕೊಳಕ್ ಆಗ್ತಿಲ್ಲಪ್ಪ.
ಯಾಕೆ ಯಾಕೆ ಹೀಗಾಗ್ತಿದೆ? ಯಾಕೆ ಈ ವ್ಯಾಧಿ ಗುಣ ಆಗ್ತಿಲ್ಲ? ನನ್ನ ಮಂತ್ರ ಶಕ್ತಿಗಳು ಏನು ಫಲಿಸ್ತಿಲ್ವಲ್ಲ? ಏನ್ ದೋಷ ಆಗಿದೆ? ಅಪ್ಪ ಮೈಯೆಲ್ಲ ಉರಿತಿದೆ ಅಪ್ಪ, ತಡ್ಕೊಳಕ್ ಆಗ್ತಿಲ್ಲ. ಆಗ್ತಿಲ್ಲ 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 ಯಾಕೆ? ನಾನು ಏನ್ ಮಾಡಿದ್ರು ಏನು ಆಗ್ತಿಲ್ವಲ್ಲ? ಆ ಹಿರಣ್ಮಯಿ ಶಕ್ತಿ ಈ ಮಟ್ಟಕ್ಕೆ ನನ್ ಘಾಸಿ ಮಾಡತ್ತೆ ಅಂತ ಗೊತ್ತಿರ್ಲಿಲ್ಲ. ಈಗ ಯಾವ ಮಂತ್ರ ಹೇಳಿ, ಇನ್ಯಾವ ದೇಶಕ್ಕೆ ಹೋಗಿ ಯಾವ ಮಂತ್ರ ತಂತ್ರಗಳನ್ನ ಕಲ್ತು ಬರ್ಲಿ? ಎಲ್ಲ ನನಗೆ ಕೈ ಕೊಡ್ತಿದ್ಯಲ್ಲ, ಎಲ್ಲ ನನಗೆ ಉಲ್ಟಾ ಆಗ್ತಿದ್ಯಲ್ಲ. ಅಪ್ಪ ಏನಾದ್ರೂ ಮಾಡಪ್ಪ, ಉರಿತಿದೆ ಅಪ್ಪ, ಅಪ್ಪ ಉರಿತಿದೆ ಅಪ್ಪ. ನಿಮ್ಮಿಬ್ರಿಗೂ ನಾನು ಹೇಳ್ತಾನೆ ಇದ್ದೀನಿ, ನೀವು ನನ್ನ ಮಾತೇ ಕೇಳ್ತಿಲ್ವಲ್ಲ. ಹಿರಣ್ಮಯಿ ಅಮ್ಮನವ್ರ ಮಗಳು, ಅವಳಿಗೆ ಏನೇ ಅಪಚಾರ ಮಾಡಿದ್ರು ಅದು ನಮಗೆ ಮೂಲ ಆಗ್ತಿದೆ. ನಿಮಗೆ ಯಾಕದು ಅರ್ಥ ಆಗ್ತಿಲ್ಲ? ಈ ಸೌಗಂಧಿ ಯಾವಾಗ್ಲೂ ಹಿರಣ್ಮಯಿ ವಿರುದ್ಧ ಹೋಗಿ ತನಗ್ ತಾನೇ ಅಪಾಯ ತಂದ್ಕೋತಾಳೆ. ಯಾವಾಗ್ಲೂ ಹಿರಣ್ಮಯಿನೇ ಬಂದು ಇವಳನ್ನ ಕಾಪಾಡೋ ಹೋಗಿ ಮಾಡ್ಕೋತಾಳೆ. ಈಗ್ಲೂ ಹೇಳ್ತಿದೀನಿ ಕೇಳಿ, ಈ ಮಂತ್ರ ತಂತ್ರ ಎಲ್ಲ ಬಿಟ್ಟು ಈಗ್ಲೇ ಹೋಗಿ ಹಿರಣ್ಮಯಿ ಪಾದಕ್ ಬಿದ್ರೆ ನಿಮ್ ಮಗಳು ಖಂಡಿತ ಸರಿ ಹೋಗ್ತಾಳೆ. ಇಲ್ಲ, ನಾನು ಹಿರಣ್ಮಯಿ ಹತ್ರ ಹೋಗಲ್ಲ, ನನನ್ ಕರಿಬೇಡ. ಹಾಗನ್ಬೇಡ ಸೌಗಂಧಿ, ನನ್ ಮಾತ್ ಕೇಳೆ. ಛೇ, ಆ ಹಿರಣ್ಮಯಿನ ನಾನು ಏನು ಮಾಡಕ್ ಆಗ್ತಿಲ್ವಲ್ಲ. ನನ್ನ ಮಂತ್ರ ಶಕ್ತಿಗಳು ಅವಳ ಮುಂದೆ ಏನು ನಡೀತಿಲ್ಲ. ಅವಳು ದಿನದಿಂದ ದಿನ ಗೆಲ್ತಾ ಇದ್ದಾಳೆ, ನಾನೇ ಸೋಲ್ತಾ ಇದ್ದೀನಿ ಅಂತ ಅನ್ನಿಸ್ತಿದೆ. ಏನ್ ಮಾಡ್ಲಿ ಏನ್ ಮಾಡ್ಲಿ? ರೀ, ಇದು ಸೋಲು ಗೆಲ್ವಿನ ವಿಚಾರ ಅಲ್ಲ, ದೈವತ್ವದ ವಿಚಾರ. ಹಿರಣ್ಮಯಿ ಸಾಮಾನ್ಯವಾದ ಹುಡುಗಿ ಅಲ್ಲ, ಅವಳಿಗೆ ಅಮ್ಮನವ್ರ ಅನುಗ್ರಹ ಇದೆ. ನೀವೇ ಹೇಳಿ, ದೈವದ ವಿರುದ್ಧ ಹೋದವರು ಯಾರು ಬದುಕುಳಿದಿದ್ದಾರೆ? ನಮ್ಮ ಮಗಳು ತಪ್ಪು ಮಾಡಿದಾಳೆ, ಅವಳಗ್ ಸರಿಯಾದ ಶಿಕ್ಷೆನೇ ಆಗಿದೆ. ಈಗ ಅದರಿಂದ ಅವಳನ್ನ ಕಾಪಾಡ್ಬೇಕು. ಇಲ್ಲಮ್ಮ, ನಾನು ಹಿರಣ್ಮಯಿ ಹತ್ರ ಬರಲ್ಲ. ನನಗೆಷ್ಟೇ ನೋವಾದ್ರೂ ಸರಿ, ನಾನು ಹಿರಣ್ಮಯಿ ಹತ್ರ ಬರಲ್ಲ ಅಂದ್ರೆ ಬರಲ್ಲ ಬರಲ್ಲ ಬರಲ್ಲ. ಸರಿ, ನೀವಿಬ್ರು ಬರ್ಬೇಡಿ, ನಾನಂತೂ ಹಿರಣ್ಮಯಿ ಹತ್ರ ಹೋಗ್ತೀನಿ, ಅವಳ ದರ್ಶನ ಮಾಡೇ ಮಾಡ್ತೀನಿ. ದೇವಿಕಾ, ದೇವಿಕಾ! ಅಪ್ಪ ಏನಾದ್ರೂ ಮಾಡಪ್ಪ, ನನ್ ಕೈಲಿ ಉರಿ ತಡ್ಕೊಳಕ್ ಆಗ್ತಿಲ್ಲ, ಏನಾದ್ರೂ ಮಾಡಪ್ಪ. ನಾನಿದ್ದೀನಮ್ಮ, ನಾನಿದ್ದೀನಿ. ಅಯ್ಯೋ, ತುರ್ಕೆಲ್ಲ ಕಡಿಮೆ ಆಯ್ತು. ನಿಂತೋಯ್ತು ನಿಂತೋಯ್ತು ನಿಂತೋಯ್ತು. ಅಪ್ಪ, ಬದುಕಿಯ ಬರ್ತೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಕೇಳ್ಕೊಂಡಿದ್ರೆ ನನ್ನ ಜೀವನ ಹೋಗ್ಬಿಟ್ಟಿರೋದು. ಅಮ್ಮ, ಅಯ್ಯೋ, ತುಂಬ ಉಪಕಾರ ಆಯ್ತು, ತುಂಬ ಉಪಕಾರ ಆಯ್ತು ಹಿರಣ್ಮಯಿ, ತುಂಬ ಉಪಕಾರ ಆಯ್ತು ನಿನ್ನಿಂದ. ಇನ್ಯಾವತ್ತು ನಿನ್ನ ತಂಟೆಗೆ ನಾನು ಬರಲ್ಲ, ನಾನು ಬರಲ್ಲ ತಾಯಿ, ಬರಲ್ಲ. ಅಯ್ಯೋ ಅಮ್ಮ. ಅಮ್ಮ, ನೀವು ಏನ್ ಮಾಡೋದಮ್ಮ, ಚಿಕ್ಕವ್ರು ಮಾಡಿದ ತಪ್ಪಿಗೆ ದೊಡ್ಡವ್ರು ತಾನೇ ಶಿಕ್ಷೆ ಅನುಭವಿಸ್ಬೇಕು. ನೀನ್ ಅಮ್ಮನವ್ರ ಮಗಳು ಅಂತ ಗೊತ್ತಿದ್ದು ನಿನ್ ಮೇಲೆ ಸೇಡ್ ತೀರ್ಸ್ಕೊಳಕ್ ಹೋಗ್ತಾಳೆ. ಪ್ರತಿ ಸರ್ತಿ ಶಿಕ್ಷೆನೂ ಅನುಭವಿಸ್ತಾಳೆ, ಆದ್ರೂ ಅವಳಿಗೆ ಬುದ್ಧಿ ಬರ್ತಿಲ್ಲ. ನೀನು ಚಿಕ್ಕವಳು, ದೊಡ್ಡವ್ರು ಚಿಕ್ಕವ್ರ ಕಾಲಿಗೆ ಬಿದ್ರೆ ಆಯಸ್ ಕಮ್ಮಿ ಆಗುತ್ತಂತೆ.
ಅದಕ್ಕೆ ನಾನು ನಿನ್ನ ಕಾಲು ಹಿಡ್ಕೋತಿಲ್ಲ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗಳು ತಿಳಿದೇ ಮಾಡಿರೋ ತಪ್ಪನ ಕ್ಷಮಿಸಮ್ಮ ತಾಯಿ. ನೋಡಿ, ನೀವು ನನಗೆ ತಾಯಿ ಇದ್ದಾಗೆ. ಸುಗಂಧಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಆಗಾಗ ಗೊತ್ತಿಲ್ಲದೆ ತಪ್ಪು ಮಾಡ್ತಿರ್ತಾಳ ಅಷ್ಟೆ. ಅದಕ್ಕೆ ನೀವು ನನಗೆ ಹೀಗೆಲ್ಲ ಕ್ಷಮೆ ಕೇಳೋ ಅಗತ್ಯ ಇಲ್ಲ. ಸುಗಂಧಿ ಮಾಡಿದ್ದೆಲ್ಲ ಇನ್ನು ಮನ್ಸಿಗೆ ತಗೊಳ್ಳೋದಿಲ್ಲ. ಅದು ನಿನ್ನ ದೊಡ್ಡ ಗುಣ ಹಿರಣ್ಮಯಿ. ನೀನೇನೋ ಮನ್ಸಿಗೆ ತಗೋತಿಲ್ಲ, ಆದರೆ ಅದು ಅವಳಿಗೆ ಅರ್ಥನೇ ಆಗ್ತಿಲ್ವಲ್ಲ. ಆದರೆ ಅವಳು ಮಾಡ್ತಿರೋ ತಪ್ಪಿಗೆ ಸರಿಯಾದ ಶಿಕ್ಷೆನ ಅನುಭವಿಸ್ತಿದ್ದಾಳೆ. ನಿಂತ ಕಡೆ ನಿಲ್ಲಕ್ಕಾಗ್ತಿಲ್ಲ, ಕೂತ್ ಕಡೆ ಕೂರಕ್ಕಾಗ್ತಿಲ್ಲ. ಈಗ ನಿನ್ನ ಬಿಟ್ರೆ ಅವಳನ್ನ ಯಾರ ಕೈಯಿಂದನೂ ಕಾಪಾಡಕ್ಕಾಗಲ್ಲಮ್ಮ. ಅವಳೇ ಬಂದು ಆ ಮಹಾತಾಯಿ ಮುಂದೆ ತಪ್ಪಿಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಎಲ್ಲಾನು ಕ್ಷಮಿಸಿ ಕಾಪಾಡೋದು ಆ ಮಹಾತಾಯಿನೇ ಅಲ್ವಾ? ನಾನು ಅದನ್ನೇ ಹೇಳಿದ್ನಮ್ಮ. ಆದರೆ ಅವಳು ನನ್ನ ಮಾತೆ ಕೇಳ್ತಿಲ್ಲ, ನಿನ್ನ ಮುಂದೆ ಬರೋದಿಲ್ಲ, ನಿನ್ನ ಕ್ಷಮೆ ಕೇಳಲ್ಲ ಅಂತ ಹಠ ಮಾಡ್ತಿದ್ದಾಳೆ. ಅದಕ್ಕೆ ಅವಳ ಪರವಾಗಿ ನಾನೇ ಬಂದೆ. ಹೌದಾ? ಒಂದು ನಿಮಿಷ ಇರಿ, ಬಂದೆ. ತಗೊಳ್ಳಿ, ಇದನ್ನ ಅಮ್ಮನವ್ರ ಹೆಸರು ಹೇಳ್ಕೊಂಡು ನಿಮ್ಮ ಮಗಳಿಗೆ ಹಚ್ಚಿ, ಎಲ್ಲ ಸರಿ ಹೋಗುತ್ತೆ. ಇನ್ನೊಂದು ಮಾತು ಹೇಳಿ ಅವಳಿಗೆ, ಅವಳನ್ನ ಕಂಡ್ರೆ ನನಗೆ ಯಾವ ದ್ವೇಷನೂ ಇಲ್ಲ ಅಂತ. ನಾನು ಅವಳು ನನ್ನ ಶತ್ರು ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಅವಳು ಯಾವತ್ತಿದ್ರು ನನ್ನ ಸ್ನೇಹಿತನೇ. ಅವಳೇ ನನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ನನ್ನ ಮೇಲೆ ಸೇರ್ತಿಸ್ಕೊಳಕ್ ನೋಡ್ತಾಳೆ. ಹೀಗೆ ತಪ್ಪು ಮಾಡಿ ಮಾಡಿ ಅವಳೇ ಶಿಕ್ಷೆ ಅನುಭವಿಸ್ತಾಳೆ. ಇನ್ಮುಂದೆನಾರೋ ಅವಳ ತಪ್ಪನ್ನ ತಿದ್ಕೊಂಡು ನನ್ನ ಜೊತೆ ಒಳ್ಳೆಯವಳಾಗಿರಕ್ಕೆ ಹೇಳಿ. ಅದು ನನಗೆ ಅರ್ಥ ಆಗತ್ತಮ್ಮ, ಆದರೆ ಅವಳು ಅರ್ಥ ಮಾಡ್ಕೋತಿಲ್ಲ, ಅನುಭವಿಸ್ತಾಳೆ. ಆದರೆ ನೀನು ಪ್ರತಿ ಸರಿ ಅವಳನ್ನ ಕ್ಷಮಿಸಿ ದೊಡ್ಡವಳಾಗ್ತಿದ್ಯಾ. ನಿನಗೆ ಒಳ್ಳೇದಾಗ್ಲಿ. ಬರ್ತೀನಿ. ಅಮ್ಮ ಮಹಾತಾಯಿ, ಸೌಗಂಧಿ ನನ್ನ ಸ್ನೇಹಿತೆ, ಅವಳನ್ನ ಕ್ಷಮಿಸ್ಬಿಡಮ್ಮ. ಆಗ್ತಿಲ್ಲ, ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ. ಇಷ್ಟು ದಿನ ಬರೀ ಮನ್ಸಿಗೆ ನೋವಾಗ್ತಿತ್ತು, ಈಗ ದೇಹಕ್ಕೂ ನೋವಾಗ್ತಿದೆ. ತಗೋ, ಎಳ್ನೀರು ಕೊಡಿ, ಹೊಟ್ಟೆ ತಂಪಾಗತ್ತೆ, ಹಾಗೆ ನೋವು ಕಡಿಮೆ ಆಗತ್ತೆ. ನೋವು? ನನಗೇನಾಗಿದೆ ನೋವು ಬರೋದಕ್ಕೆ? ನೋವೆಲ್ಲ ಮಾಯ ಆಗೋಗಿದೆ. ಗೊತ್ತು ಕಣೆ ನಿನ್ನ ಅಹಂಕಾರ ನನಗೆ. ಇಷ್ಟು ನೋವಿದ್ರು ಅಹಂಕಾರ ಮಾತ್ರ ಕಮ್ಮಿ ಆಗಲ್ಲ ನಿನ್ಗೆ. ತಗೋ, ಮೊದಲು ಎಳ್ನೀರ್ ಕುಡಿ, ಆಮೇಲೆ ಅಮ್ಮನವ್ರ ವಿಭೂತಿ ಹಚ್ತೀನಿ, ಕೆರೆತ ಎಲ್ಲ ಸರಿ ಹೋಗತ್ತೆ. ಬೇಕಾಗಿಲ್ಲ, ನನಗೇನು ಬೇಕಾಗಿಲ್ಲ. ನನಗ್ ಗೊತ್ತು, ಇದನ್ನ ಹಿರಣ್ಮಯಿಂದ ತಂದಿದ್ಯಾ ಅಲ್ವಾ? ಅವಳು ಉಸಿರಾಡೋ ಗಾಡಿಯಿಂದನೂ ನಾನು ದೂರ ಇರ್ಬೇಕು ಅಂತ ಬಯಸ್ತೀನಿ. ಅಂಥದ್ರಲ್ಲಿ ಅವಳ ಕೈಯಿಂದ ತಗೊಂಡ್ ಬಂದಿರೋ ವಿಭೂತಿನ ಹಚ್ಕೋತೀನ ನಾನು? ತಗೊಂಡೋಗು ಆಚೆಗೆ. ಗೊತ್ತಿತ್ತು ಕಣೆ ನೀನ್ ಎಂತ ಹಠಮಾರಿ ಅಂತ. ಅದಕ್ಕೆ ನಾನು ಹಿರಣ್ಮಯ್ಯ ಹತ್ರ ಹೋಗಿಲ್ಲ, ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನದಿಂದ ತಂದಿದ್ದೀನಿ. ಇದನ್ನ ಅಮ್ಮನವ್ರ ಅನುಗ್ರಹಿಸ್ಕೊಟ್ಟಿದ್ದಾರೆ, ಹಚ್ಕೋ. ಹಾಗಿದ್ರೆ ಸರಿ, ಕೊಡು, ಕುಡಿತೀನಿ. ಅದಾದ್ಮೇಲೆ ನಿನ್ ವಿಭೂತಿನ ಹಚ್ಚಿವಂತೆ. ಅದೇನಾಗುತ್ತೆ ನಾನು ನೋಡೇ ಬಿಡ್ತೀನಿ. ತಗೋ. ಏನ್
ಮುಖ ನೋಡ್ತಿದ್ಯಾ? ಅದೇನೋ ವಿಭೂತಿ ಹಚ್ಚುತ್ತೀನಿ ಅಂದ್ರಲ್ಲ, ಅದನ್ನ ಹಚ್ಚು. ಅಮ್ಮ, ಮೈ ಕೈಯೆಲ್ಲ ಉರಿ ಹೋಯ್ತಮ್ಮ, ಕಡ್ತಾನೆ ಹೋಯ್ತು. ಅಮ್ಮ, ನನ್ನ ಮಗಳನ್ನ ಕಾಪಾಡ್ಬಿಟ್ಟೆ ಅಮ್ಮ, ನನ್ನ ಮಗಳನ್ನ ಕಾಪಾಡ್ಬಿಟ್ಟೆ. ಹೌದಾ ಕಂದ? ಹೌದಮ್ಮ. ನೋಡಿದ್ಯಾ, ಅಮ್ಮನವ್ರ ಆಶೀರ್ವಾದದ ವಿಭೂತಿಯಿಂದ ನಿನ್ ಮೈ ಕೆರ್ತ ಎಲ್ಲ ಸರಿ ಹೋಯ್ತು. ಸದ್ಯ ನೀನು ಆ ಹಿರಣ್ಮಯಿ ಹತ್ರ ಹೋಗಿ ಬೇಡ್ಕೊಂಡು ತರ್ಲಿಲ್ವಲ್ಲ, ಅದು ನನಗೆ ಸಮಾಧಾನ. ನೋಡು, ಆ ಹಿರಣ್ಮಯಿ ಪ್ರಭಾವ ಇಲ್ಲದೆ ನಾನು ಸರಿಯಾಗಬಲ್ಲೆ. ಅದೇನೇ ಇದ್ರು ಸರಿ, ಇನ್ಮೇಲಾದ್ರೂ ಹಿರಣ್ಮಯಿ ತಂಟೆಗೆ ಹೋಗದೆ ಇದ್ರೆ ಒಳ್ಳೇದು. 3 ಹೊತ್ತು ಅವಳ ಮೇಲೆ ಸೇಡ್ ತೀರ್ಸ್ಕೊಳಕ್ ಹೋಗಿ ಓದು ಬರ ಎಲ್ಲ ಮರ್ತ್ ಕೂತಿದ್ಯಾ. ಅದೆಲ್ಲ ನನಗೆ ಗೊತ್ತು. ಮತ್ತೆ ಮತ್ತೆ ಬುದ್ಧಿ ಹೇಳಕ್ ಬರಬೇಡ ನನಗೆ. ಮೈಯೆಲ್ಲ ಗಲೀಜಾಗಿದೆ, ಬಿಸಿನೀರು ಕಾಯಿಸಿ ಸ್ನಾನ ಮಾಡಿಸ್ಬಾ. ವಂಶದ ರಕ್ತಗುಣ ಎಲ್ಲೋಗತ್ತೆ? ಇವಳ ಹಣೆಯಲ್ಲಿ ಬರೀ ಅವಮಾನನೇ ಬರ್ದಿದ್ರೆ ಯಾವ ದೇವ್ ತಾನೇ ತಪ್ಸಕ್ಕಾಗತ್ತೆ? ನಾನಂತೂ ಮಹಾತಾಯಿನ ಬೇಡ್ಕೊಳ್ಳೋದು ತಪ್ಪಲ್ಲ, ಇವ್ರುಗಳು ಅವಮಾನದಿಂದ ಹಾಳಾಗದ್ ತಪ್ಪಲ್ಲ. ನಾನು ಏನು ಮಾಡಿದ್ರು ನನಗೆ ಆ ಹಿರಣ್ಮೈನ ಗೆಲ್ಲೋದಕ್ಕಾಗ್ತಾನೆ ಇಲ್ಲ. ಯಾವ ಪ್ರಯತ್ನ ಕೈ ಹಾಕಿದ್ರು ಸೋಲು ಕಟ್ಟಿಟ್ಟ ಬುತ್ತಿ ಅನ್ನೋ ಥರನೇ ಆಗ್ತಿದೆ. ನನ್ನ ಮಗಳ ಎದುರಿಗೆ ನನಗೆ ಅವಮಾನ ಆಗೋಯ್ತು. ಅವಳಿಗೆ ತಗಲಿದ ಸಣ್ಣ ವ್ಯಾಧಿ ನಿವಾರಣೆ ಮಾಡೋದಕ್ಕೆ ಆಗದೆ ಇದ್ಮೇಲೆ ನನ್ನ ವಿದ್ಯೆ, ನನ್ನ ಮಂತ್ರ ತಂತ್ರ ಎಲ್ಲ ಇದ್ದು ಏನು ಪ್ರಯೋಜನ? ಕೆಲ್ಸಕ್ಕೆ ಬಾರ್ದವನಾಗ್ಬಿಟ್ಟೆ. ದೇವಿಕಾ ಕೂಡ ಹಿರಣ್ಮಯಿ ಕಾಲಿಡ್ಕೋತೀನಿ ಅಂತ ಹೋದ್ಲು. ಅಲ್ಲಿಗೆ ನಾನು ಬದುಕಿದ್ದು ಸತ್ತಂಗಾಯ್ತಲ್ವಾ? ಏನು ಮಾಡಲಿ? ಏನು ಹಣೆ ಬರೋನೋ ಏನೋ. ನಮ್ಮ ಹಣೆ ಭಾರ ಇಲ್ಲ, ಬರೀ ಆಕಾಶ ನೋಡೋದೇ ಆಗೋಯ್ತು. ಮೇಲಿಂದ ಒಂದನಿ ನೀರಿಲ್ಲ, ಮಟ್ಟಿಲ್ಲ, ಬೆಳೆ ಇಲ್ಲ, ಭೂಮಿ ಎಲ್ಲ ಬಿರುಕ್ಬಿಟ್ಟಿದೆ. ಯಾವತ್ತು ನಮ್ಮನ್ನು ನುಂಗುತ್ತೋ ಏನೋ ದೇವ್ರಿಗೆ ಗೊತ್ತು. ಮಳೆ ಇಲ್ಲದೆ ಕೆಟ್ಟ ರೋಗ ಬಂದು ದಿನ ಒಬ್ಬರು ಸಾಯ್ತಾ ಇದ್ದಾರೆ. ಮುಂದೆ ಜೀವನ ಮಾಡೋದು ಹೆಂಗೆ ಅಂತ ನಮಗೆ ಗೊತ್ತಿಲ್ಲ. ಕೆರೆ ಕಟ್ಟೆ ಕಾಲುಗಳೆಲ್ಲ ಬರಿದಾಗವೆ. ಅದನ್ನು ಉಳಿಸೋಕ್ಕೆ ನಮ್ಮಲ್ಲಿ ಒಂದು ನಯಾ ಪೈಸಾ ಇಲ್ಲ. ಇದಕ್ಕೆ ಮುಂದೆ ದಾರಿ ಏನು ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ. ಈ ಊರಿನ ಜನ ಸಂಕಷ್ಟದಲ್ಲಿದ್ದಾರೆ. ಅಲ್ಲಿ ನೋಡಿದ್ರೆ ಆ ಹಿರಣ್ಮಯಿ ನಾನೇ ಬಾಲಾಂಬಿಕೆ ಮಹಾಲಕ್ಷ್ಮಿ ಅಂತ ಮೆರಿತಾ ಇದ್ದಾಳೆ.